ಶಿವಣ್ಣ ಹಂಗೆ ಇಟ್ಕೊಂಡು ನೋಡ್ರಿ. ಮನೋಜ್ ಅವರೇ, ಮನೋಜ್ 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 ಈ ಕಡೆ ನೋಡ್ರಿ. ಸಾಕು ಶಿವಣ್ಣ ಸಾಕು. ಮನೋಜನ್ ಕೊಟ್ರಿ ಕುದ್ಲಿ ಹಂಗೆ ಇಟ್ಕೊಂಡು ನೋಡು. ಇಲ್ಲಿ ಇಲ್ಲಿ ಕಾಬೇಲ್ ಮಾಡಿ ಸಾಕು. ಅದು ಗಿಡ ದೊಡ್ಡದಾಯ್ತು. ಮಗಳನ್ನ ಹಂಗೆ ಇಟ್ಕೊಂಡು ನೋಡ್ರಿ, ಹಂಗೆ ಇಟ್ಕೊಂಡು ನೋಡಿ. ಇಲ್ಲಿ ನೋಡ್ರಿ ಹಂಗೆ ಇರಿ. ನೀರು ಕೂಡ ಚೂರಿಂದ ಬರಲಿಲ್ಲ. ನೀವು ಎಷ್ಟು ಜನ ಇದ್ದೀರೋ ಡಿವೈಡ್ ಮಾಡಿಕೊಂಡು ಇಬ್ಬರು ಮಳೆಗಾಲ ಮುಗಿದ ಮೇಲೆ ನೀರು ಹಾಕ್ಬೇಕು, ಆಯಿತಾ? ಅಂದರೆ ಮಳೆಗಾಲ ಮುಗಿದ್ಮೇಲೆ ಅಂದರೆ ಮಳೆ ನಿಂತರೆ, ಆಯಿತಾ? ನಿಮ್ಮದು ಮುಂದಿನ ವರ್ಷ ಅನ್ಬೇಕಾದ್ರೆ ನೀವು ಎಲ್ಲ ಗಿಡ ಒಂದು ಚೆನ್ನಾಗಿ ಬಂದಿರಬೇಕು. ಆ ಕಡೆ ನೋಡ್ರಿ, ಆ ಕಡೆ ನೋಡಿ, ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ. ಎಸ್ ನೀನು ಬರ ದೊಡ್ಡ ದಪ್ಪಗೆ ನೀರು ತಂದು ಬರ. ಅಲ್ಲಿ ನೋಡು, ಎತ್ಕೊಂಡೆ ಹಾಕೋದನ್ನ ಎತ್ಕೊಂಡೆ ಹಾಕಿ. ನೋಡಿ ಒಂದು ನಿಮಿಷ. ಮೇಡಮ್ ಮೇಡಮ್ ಸ್ವಲ್ಪ ಹಂಗೆ ಇರಿ, ಯಾರು ಕುತ್ಕೋಬೇಡಿ. ಹಂಗೆ ಇರಿ, ಹಂಗೆ. ಸರ್ ನಿಮಿಷ ನಿಮಿಷ ನಿಮಿಷ. ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳೇ, ಗಣ್ಯರೇ, ವಿದ್ಯಾರ್ಥಿಗಳೇ, ವತಿಯಿಂದ ಶ್ರೀಯುತ ಕನ್ನಡ ಹೋರಾಟಗಾರರಂಥ TN ನಾರಾಯಣಗೌಡರ 60ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಊರಿನ ಕುಗ್ವೆ ಶಾಲೆಯಲ್ಲಿ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥ ಎಲ್ಲ ಸಂಘಟಕರೇ ಮತ್ತು ಎಲ್ಲ ಗ್ರಾಮದ ಹಿರಿಯರೇ, ಮುಖಂಡರೇ, ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ರಕ್ಷಣಾ ವೇದಿಕೆಯರು ಮಾಡ್ತಾ ಇರೋದು ಭಾಳ ಸಂತೋಷ. ಅದರಲ್ಲೂ ನಮ್ಮ ಕುಗ್ವೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿರೋದು ಕೂಡ ನಮಗೆ ಭಾಳ ಸಂತೋಷವಾಗಿದೆ. ನಮ್ಮ ಪ್ರಾಥಮಿಕ ಶಾಲೆಗಳ ಒಂದು ಕಾಲದಲ್ಲಿ ಪ್ರಾಥಮಿಕ ಶಾಲೆಗಳನ್ನ ಕಟ್ತಾರೆ, ಪ್ರಾರಂಭ ಮಾಡ್ತಾರೆ ಅಂತ ಒಂದು ದೊಡ್ಡ ಹೆಮ್ಮೆ ಆಗಿತ್ತು. ಯಾಕಂದರೆ ಭಾಳ ಶಾಲೆಗಳಲ್ಲಿ ಶಾಲೆಗಳೇ ಇರಲಿಲ್ಲ, ಭಾಳ ಊರುಗಳಲ್ಲಿ ಶಾಲೆಗಳೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಊರಲ್ಲಿ ಒಂದು ಶಾಲೆ ಆಗುತ್ತೆ ಅಂದರೆ ಅದೊಂದು ಭಾಳ ಹೆಮ್ಮೆ ಆಗ್ತಾ ಇತ್ತು. ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸ್ತಾ ಇದ್ರು. ಬಟ್ ಇವತ್ತು ಭಾಳ ಕಾಲ ಬದಲಾವಣೆ ಆಗಿದೆ. ಅಷ್ಟೇ ಅಲ್ಲ, ಶಾಲೆಗಳು ನಡೆಸೋದು ಹೇಗೆ ಅನ್ನೋಂಥ ಯೋಚನೆ ಶುರುವಾಗಿದೆ ಈಗ. ಯಾಕಂದರೆ ಸರ್ಕಾರಿ ಶಾಲೆಗಳು ಇಡೀ ರಾಜ್ಯದಲ್ಲಿ 46,650 ಶಾಲೆಗಳಿದ್ದಾವೆ. ಹಿರಿಯ ಪ್ರಾಥಮಿಕ ಶಾಲೆಗಳು ಎಲ್ಲ ಸೇರಿ
ಪ್ರೌಢಶಾಲೆಗಳು, ಸರ್ಕಾರಿ ಶಾಲೆಗಳು 4,600 ಚಿಲ್ಲರೆ. ಆದರೆ ಈಗ ಒಂದು 15-16 ಇಸ್ವಿಯಿಂದ ವಿದ್ಯಾರ್ಥಿಗಳ ಕೊರತೆಯಿಂದ ಇಡೀ ರಾಜ್ಯದಲ್ಲಿ ಹಲವು ಕನ್ನಡ ಶಾಲೆಗಳನ್ನ ಮುಚ್ಚಲು ಶುರು ಮಾಡಿದ್ದಾರೆ. 14ನೇ ಇಸ್ವಿ ನಾವೆಲ್ಲ ಪತ್ರಿಕೆಯಲ್ಲಿ ನೋಡಿದ್ವಿ, ಸುಮಾರು 563 ಶಾಲೆಗಳನ್ನ ವಿಲೀನ ಮಾಡಿದ್ದಾರೆ ಬೇರೆ ಬೇರೆ ಹತ್ತಿರ ಶಾಲೆಗಳ ಹತ್ರ. ಯಾಕೆ? ಮಕ್ಕಳಿಲ್ಲ ಶಾಲೆಗಳಿಗೆ. ಮಕ್ಕಳ ಕೊರತೆಯಿಂದ ಶಾಲೆಗಳನ್ನ ಮುಗಿಸ್ತಾ ಇದ್ದಾರೆ. ಒಂದು ಸರ್ಕಾರದ ವರದಿ ಪ್ರಕಾರ ಮಕ್ಕಳ ಜನನ ದರ ಇದೆಯಲ್ಲ ಕಡಿಮೆ ಆಗಿದೆ ಅಂತ ಒಂದು ವರದಿ ಹೇಳುತ್ತೆ. ಆದರೆ ಬಹಳ ಮುಖ್ಯವಾಗಿ ಖಾಸಗಿ ಶಾಲೆಗಳ ಬರ್ತಾ ಇದೆಯಲ್ಲ, ಖಾಸಗಿ ಶಾಲೆಗಳ ಆಕರ್ಷಣೆ, ಇಂಗ್ಲಿಷ್ ಓದಿಸ್ಬೇಕು ಅನ್ನೋ ಆಕರ್ಷಣೆ, ಇಂಗ್ಲಿಷ್ ಮೀಡಿಯಂ ಓದಿಸ್ಬೇಕು ನಮ್ಮ ಮಕ್ಕಳಿಗೆ ಅಂತಕ್ಕಂಥ ಒಂದು ಜೀಲಿಗ ಶುರುವಾಗ್ತಿದೆ ಎಲ್ಲ ಕಡೆ. ಇಂಗ್ಲಿಷ್ ಓದ್ತಿದ್ರೆ ಉನ್ನತ ಶಿಕ್ಷಣ ಮಾಡೋಕ್ಕಾಗಲ್ಲ, ಹೆಚ್ಚಿನ ಓದ್ ಮಾಡಲಿಕ್ಕಾಗಲ್ಲ ನಮ್ಮ ಮಕ್ಕಳಿಗೆ ಅಂತಕ್ಕಂಥ ಒಂದು ಭಾವನೆ ಪೋಷಕರಲ್ಲಿ ಬಂದ್ಬಿಟ್ಟಿದೆ ಎಲ್ಲ ಕಡೆ. ಅದು ಎಷ್ಟು ಮಟ್ಟಿಗೆ ವಾಸ್ತವ ಅಂತಂದರೆ, ಯಾರು ಅದನ್ನು ಸರ್ಕಾರದವರು ಕೂಡ ಅದನ್ನು ಭಾಳ ಗಂಭೀರವಾಗಿ ತಗೊಂಡಿಲ್ಲ. ದುರಂತ ಅಂದರೆ ಇಂಗ್ಲೀಷೇ ಕಲಿದಿದ್ದಂಥ, ಇಂಗ್ಲೀಷ್ ಮೀಡಿಯಂ ಕಲಿದಿದ್ದಂಥ ಕಾಲದಲ್ಲಿ ಕನ್ನಡ ಶಾಲೆಯಲ್ಲೇ ಓದಿದಂಥ ಸಾವಿರಾರು ಜನ ಪ್ರತಿಭಾವಂತರು, ದೊಡ್ಡ ದೊಡ್ಡ ರಾಜಕಾರಣಿಗಳು, ಅನೇಕ ಜನ ವೈದ್ಯರು, IAS ಆಫೀಸರ್ಗಳು ಆಗಿರೋದನ್ನು ನಾವು ಕಂಡಿದ್ದೀವಿ. ಬೇಕಾಷ್ಟು ಜನ ಆಗಿದೆ ಕನ್ನಡ ಶಾಲೆಯಲ್ಲೇ, ಪ್ರೈಮರಿ ಶಾಲೆಯಲ್ಲೇ ಓದೋರು, ಲೈಟ್ ಬೆಳಕಲ್ಲಿ ಓದೋರು. ವಿಶ್ವೇಶ್ವರಯ್ಯ ಅಂತ ಒಬ್ಬ ಜಗದ್ವಿಖ್ಯಾತ ಇಂಜಿನಿಯರ್ ಓದಿದ್ದು ಲೈಟ್ ಬೆಳಕಲ್ಲಿ, ಸಣ್ಣ ಕನ್ನಡ ಶಾಲೆಯಲ್ಲೇ ಓದೋರು ಮೋಕ್ಷ ನಮ್ಮ ಊರಲ್ಲಿ. ರಾಷ್ಟ್ರಪತಿ ರಾಧಾಕೃಷ್ಣನ್ ಓದಿದ್ದು ಕನ್ನಡ ಶಾಲೆಯಲ್ಲಿ. ಇಂಥ ಅನೇಕ ಜನ ನಾವು ಕನ್ನಡ ಶಾಲೆಗಳನ್ನ ಅಲ್ಲಗಳೆಯ ಪ್ರಶ್ನೆ ಇಲ್ಲ. ಆದರೆ ಒಂದು ಇಂಗ್ಲೀಷನ್ನ ವಸ್ತುಸ್ಥಿತಿ ಹೌದು, ಇವೆಲ್ಲ ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಅನೇಕ ಸಬ್ಜೆಕ್ಟ್ಗಳನ್ನ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದವರು ಹೆಚ್ಚು ನಂಬರ್ ಕೊರತೆ ಇದೆಯಲ್ಲ, ನನಗೆ ಭಾಳ ಬೇಜಾರಾಗುತ್ತೆ. ಇಲ್ಲಿ 100, 150, 200 ಜನ ವಿದ್ಯಾರ್ಥಿಗಳು ನೋಡಿದಂಥ ಶಾಲೆ ಇದು. 1526ರಲ್ಲಿ ಪ್ರಾರಂಭ ಆಗಿದೆ ಅಂತ ನಮಗೊಂದು ದಾಖಲೆ ಸಿಗುತ್ತೆ. ಈ ಶಾಲೆ ಹೆಚ್ಚು ಕಡಿಮೆ 100 ವರ್ಷ ಆಯ್ತು. ಈಗ ಬರಲ್ವರೆಗಾದ್ರು ನಾವು ಶಾಲೆ ಈಗ ಹಿಡ್ಕೋಬೇಕು ಅನ್ನೋದೊಂದು. ಆದರೆ ದುರಂತ ನೋಡಿ, ಹೋಬಳಿಗೆ ಒಂದೊಂದು ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿ LKG UKGಯಿಂದಲೇ ಪ್ರಾರಂಭ ಮಾಡ್ತೀವಿ, ಕಾಲೇಜ್ ಮಟ್ಟದವರೆಗೂ. ಅಲ್ಲಿ ಎಲ್ಲ ಕಾಲ ಬರ್ತದಣ್ಣ ಕಾಲ ಬರ್ತದಣ್ಣ, ಕಣ್ಣೀರ ಕಷ್ಟ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ನೆಪದಲ್ಲಿ ಗಣಮೋತ್ಸವ ಮತ್ತು ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಪೆನ್ ನೀಡುವಂಥ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದು ಇದೊಂದು ಮಾದರಿಯಾದಂಥದ್ದು ಅಂತ ನಾನು ಭಾವಿಸ್ತೀನಿ. ನಿಮ್ಮ ಈ ಥರದ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಸ್ನೇಹಿತರೆ, ಹುಟ್ಟುಹಬ್ಬಕ್ಕೆ ಅದರದೇ ಆದಂಥ ಕಾರಣಗಳಿರ್ತವೆ. ಅಂದರೆ ಇಡೀ ಜಗತ್ತಿನಲ್ಲಿ ಬಡ ಜನರ, ದೀನದಲಿತರ, ಅಸಹಾಯಕರ ಕಣ್ಣನ್ನು ಒರೆಸಿದಂಥ ಪ್ರವಾದಿಗಳ ನೆನಪಿನಲ್ಲಿ ಹುಟ್ಟುಹಬ್ಬಗಳನ್ನು ಆಚರಿಸುವ ಕ್ರಮ ಮನುಷ್ಯ ಮಾಡ್ಕೊಂಡು ಬಂದ. ಅದು ಯೇಸು ಕ್ರಿಸ್ತನಿರ್ಬೋದು, ಬುದ್ಧನಿರ್ಬೋದು, ಪೈಗಂಬರ್ ಇರ್ಬೋದು, ಬಸವಣ್ಣ ಇರಬಹುದು, ಅಂಬೇಡ್ಕರ್ ಇರಬಹುದು, ಗಾಂಧೀಜಿ ಇರಬಹುದು. ಹೀಗೆ ಇಂಥವರ ಹುಟ್ಟುಹಬ್ಬವನ್ನು ಅಂದರೆ ಲಕ್ಷಾಂತರ ಕೋಟ್ಯಾಂತರ ಜನರ ಬದುಕಿಗೆ ಬೆಳಕನ್ನು ನೀಡಿದಂಥ ದೊಡ್ಡ ಪ್ರವಾದಿಗಳ ಹೆಸರಿನಲ್ಲಿ ಅವರ ನೆನಪಿಸ್ಕೊಂಡು ಅವರು ಕೊಟ್ಟಂಥ ಆದರ್ಶ
ಸಮಾಜಕ್ಕೆ ಮತ್ತೆ ಸಮಾಜದಲ್ಲಿ ವಿಸ್ತರಣೆಗೊಳ್ಳಿ ಅಂತ ಈ ಹುಟ್ಟುಹಬ್ಬದ ಆಚರಣೆ ಮನುಷ್ಯ ಆರಂಭ ಮಾಡಿದ. ನಂತರದ ದಿನಗಳಲ್ಲಿ ಹುಟ್ಟುಹಬ್ಬ ಅನ್ನೋದು ಒಂದು ರೀತಿಯ ಫ್ಲೆಕ್ಸಿಗೆ ಸೀಮಿತವಾಗಿ ಪ್ಯಾಷನ್ ಆಗಿ ಆಗಿದೆ. ಆದರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರವರ ಹುಟ್ಟುಹಬ್ಬ ಇವರೇನು ಆಚರಣೆ ಮಾಡ್ತಿದ್ದಾರೆ, ಕರ್ನಾಟಕದ ಒಟ್ಟು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಇರ್ತಕ್ಕಂಥ ರಕ್ಷಣಾ ವೇದಿಕೆ ಕೆಲವು ಮುಖ್ಯವಾದ ಕೆಲಸವನ್ನು, ಕನ್ನಡದ ಕೆಲಸವನ್ನು ಮಾಡಿದೆ. ಯಾಕಂತಂದರೆ ಪಟ್ಟಣದಲ್ಲಿ, ಅದರಲ್ಲೂ ಬೆಂಗಳೂರು ಕೇಂದ್ರಿತ, ಬೆಳಗಾವಿ ಕೇಂದ್ರಿತ, ಈ ಪಟ್ಟಣ ಕೇಂದ್ರಿತ ಊರುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಂಥ ಸಂದರ್ಭ ನಾವು ನೋಡ್ತೀವಿ. ಇಲ್ಲಿಂದನೂ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದನೂ ಇಲ್ಲಿಗೆ ಬರ್ತಾರೆ. ಒಂದೊಂದು ಹೊತ್ತಲ್ಲಿ ನಮ್ಮ ಭಾಷೆಗೆ ಕುತ್ತು ಬರುವ ರೀತಿಯಲ್ಲಿ ಹೊರಭಾಷೆಯ ಅವರು ಒಂದು ರೀತಿಯ ದಾದಾಗಿರಿ ಮಾಡ್ತಾರೆ. ಈಗಾಗಲೇ ಹಿಂದಿ ಹೇರಿಕೆಯ ಒಂದು ದೊಡ್ಡ ಒಂದು ಸಂಚು ಈಗಾಗಲೇ ನಮ್ಮ ಮೇಲೆ ನಡೀತಾ ಇರೋ ಹೊತ್ತಿನಲ್ಲಿ, ಆ ಕಡೆ ಪಕ್ಕದಲ್ಲಿ ಬೆಳಗಾವಿಗೆ MES ಕಾರ್ಯಕರ್ತರು ಅಂತ ಹೇಳಿಕೊಂಡವರು ಪ್ರತಿ ಕರ್ನಾಟಕ ರಾಜ್ಯೋತ್ಸವ ದಿನ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾ ಅವರ ಬಾವುಟವನ್ನು ಹಾರಿಸುವಂಥ ಸಂದರ್ಭ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ವಿರೋಚಿತವಾಗಿ ಅವರನ್ನು ಹಿಮ್ಮೆಟ್ಟಿಸಿದ್ದು ನಾವು ಇತಿಹಾಸದಲ್ಲಿ ನೋಡಬಹುದು. ಸೊ ಹೀಗಾಗಿ ನೆಲದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಲವು ಥರದ ಸಮುದಾಯಗಳು ಭಿನ್ನ ಭಿನ್ನ ಥರದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಇದನ್ನು ಆಳುವ ಸರ್ಕಾರದ ಗಮನಕ್ಕೆ ತರುವುದು ಎಲ್ಲ ಥರದ ಬೇರೆ ಬೇರೆ ಥರ ಜನಪರ ಹೋರಾಟಗಳಿಗೆ ಎಷ್ಟು ಜವಾಬ್ದಾರಿಯಿಂದ ಮಾಡ್ತಿದ್ದಾವೋ ಅಷ್ಟೇ ಜವಾಬ್ದಾರಿ ಕನ್ನಡ ಪರ ಸಂಘಟನೆಗಳಿದೆ. ಯಾಕೆಂತಂದರೆ ಕನ್ನಡ ಪರ ಸಂಘಟನೆ ಎತ್ತುವಂಥ ಬಹುಮುಖ ಪ್ರಶ್ನೆಯನ್ನು ಬಹಳ ಮುಖ್ಯವಾಗಿ ಸರ್ಕಾರ ಗಮನಿಸುತ್ತೆ. ಈ ಹಿಂದೆ ನಾವು ಹಲವಾರು ಸಂದರ್ಭ ನೋಡಿದ್ವಿ. ಮೊನ್ನೆ ಅಷ್ಟೇ ದ್ವಿಭಾಷಾ ರೀತಿಯನ್ನು ಮಾಡಿದಾಗ ಕರ್ನಾಟಕ ಸರ್ಕಾರ ಇಂಗ್ಲೀಷ್ ಮತ್ತು ಕನ್ನಡದ ಸಂಬಂಧ ಮಾಡಿದಾಗ ಅದರ ಹಿಂದೆ ರಕ್ಷಣಾ ವೇದಿಕೆ ಭಾಳ ದೊಡ್ಡ ಹೋರಾಟ ಮಾಡಿತ್ತು. ಭಾಗವಾಗಿ ಸರ್ಕಾರ ತೀರ್ಮಾನವನ್ನು ತಗೋತು. ಕೇಂದ್ರ ಸರ್ಕಾರದ ಅತಿಯಾದಂಥ ಒತ್ತಡ, ಬೇರೆ ಬೇರೆ ಥರದ ಷಡ್ಯಂತ್ರ ನಡುವೆಯೂ ಕೂಡ ಒಂದು ದಿಟ್ಟವಾದಂಥ ತೀರ್ಮಾನ ತೆಗೆದುಕೊಳ್ಳಿ ಸಾಧ್ಯ ಆಗಿದ್ದು ಈ ಥರ ಕನ್ನಡ ರಕ್ಷಣಾ ವೇದಿಕೆ, ಅದರಲ್ಲೂ ಮುಖ್ಯವಾಗಿ ನಾರಾಯಣಗೌಡರ ಜನಪರ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಒಂದು ಒತ್ತಾಯದ ಮೇರೆಗೆ ಆಗಿದ್ದು. ಹಾಗಾಗಿ ಕನ್ನಡ ಪರ ಸಂಘಟನೆಗಳು, ನಿಮ್ಮಂಥ ಸಂಘಟನೆಗಳ ಒಟ್ಟಾರೆಯ ಹೋರಾಟದ ವಿನ್ಯಾಸ ಬದಲಾಗುವ ಕಾಲಘಟ್ಟ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾವನಾತ್ಮಕವಾಗಿ ಜನರನ್ನು ಒಂದು ಕಡೆಗೆ ಸೇರಿಸಲಿಕ್ಕೆ ಭಾವನಾತ್ಮಕವಾಗಿ ಕನ್ನಡ ಭಾಷೆ ಬಹಳ ಮುಖ್ಯ. ಕನ್ನಡ ನೆಲ, ಕನ್ನಡ ಜಲ ಈ ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡಬೇಕು ನಿಜ. ಅದೇ ಹೊತ್ತಿನಲ್ಲೇ ಕನ್ನಡದ ನೆಲದ ವಿವಿಧ ಸಮುದಾಯದ ಜನರು ಎದುರಿಸುತ್ತಿರುವ ಬಿಕ್ಕಟ್ಟುಗಳು ಕೂಡ ಆಗಾಗ ಪ್ರಶ್ನೆಯನ್ನು ಎತ್ತಾ ಇರಬೇಕು, ಗಮನ ಸೆಳೀತಾ ಇರಬೇಕು. ಅದು ಹಲವು ರೀತಿಯಲ್ಲಿ ಎಲ್ಲದಕ್ಕೂ ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕು ಅಂತೇನಿಲ್ಲ. ಒಂದು ಪತ್ರಿಕಾಗೋಷ್ಠಿ ಇರ್ಬೋದು, ಪತ್ರಿಕಾ ಹೇಳಿಕೆ ಇರ್ಬೋದು, ಅಥವಾ ನಿಯೋಗ ತೆಗೆದುಕೊಂಡು ಹೋಗೋದಿರ್ಬೋದು. ಹೀಗೆ ಹಲವು ಥರದ ಅವಕಾಶಗಳಿದ್ದಾವೆ. ಇಂಥ ಅವಕಾಶಗಳನ್ನು ನಿಮ್ಮ ನಾಯಕರ ಗಮನಕ್ಕೆ ತಂದು ರಾಜ್ಯ ಮಟ್ಟದಿಂದ ತಾಲೂಕು ಮಟ್ಟದವರೆಗೂ ಮಾಡಿ, ನೀವು ತಾಲೂಕು ಮಟ್ಟದವರು ಕೂಡ ಸಾಗರ ತಾಲೂಕಿನಂಥ ಊರಿನಲ್ಲಿ ಎದುರಿಸುತ್ತಿರುವ ಒಟ್ಟಾರೆ ಸಾಗರ ತಾಲೂಕಿನ ವಿವಿಧ ಸಮುದಾಯಗಳ ಸಮಸ್ಯೆಗಳ ಬಗ್ಗೆಯೂ ಕೂಡ ನೀವು ಗಮನ ಹರಿಸಬೇಕು. ಇವತ್ತು ಕುಗ್ವೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ಹಾಕಿದ್ದೀವಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಕುಗ್ವೆ ಊರಲ್ಲೂ ತಾಲೂಕು ಮಟ್ಟದಲ್ಲಿ ಎಲ್ಲೋ ಹಾಕ್ಬೋದಿತ್ತು, ಅದು ಕುಗ್ವೆ ಊರಲ್ಲಿ ಹಾಕಿಕೊಂಡಿದ್ದು ನಮಗೆ ಹೆಮ್ಮೆ ತರೋಂಥ ವಿಚಾರ. ಇದು ಕರ್ನಾಟಕ ರಕ್ಷಣಾ ವೇದಿಕೆಯರು ಇಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಗಿಡನ ಒಳ್ಳೆಯ ಹಲಸಿನ ಗಿಡ ಮತ್ತು ಪೇಲೆ ಗಿಡ ಮತ್ತು ಇನ್ನೂ ಒಳ್ಳೆಯ ಉತ್ತಮ ಗಿಡವನ್ನು ನೆಟ್ಟು ಈ ಊರಲ್ಲಿ ಶಾಲೆ ಮುಂಭಾಗದಲ್ಲಿ ಈಗಾಗಲೇ ನೆಟ್ಟಿದ್ದಾರೆ. ಈ ಗಿಡನ ಅದೇ ರೀತಿಯಲ್ಲಿ ನಾವು ರಕ್ಷಣೆ ಮಾಡಬೇಕು, ಅದಕ್ಕೆ ನೀರು ಹಾಕಬೇಕು. ಇವಾಗ ನಮ್ಮ ರಾಘಣ್ಣವ್ರು ಹೇಳಿದ್ರು, ಮಕ್ಕಳಿಗೆ ದೀಪಾವಳಿ ನಂತರ 2 ಜನ ಒಂದೊಂದು ದಿವಸಕ್ಕೆ ಗಿಡ ಹಾಕೋದಕ್ಕೆ, ನೀರನ್ನು ಹಾಕೋದಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ತಾವು ಹೇಳಿದ್ವಿ. ಆ ಗಿಡ ಅದೇ ರೀತಿಯಲ್ಲೇ ನಮ್ಮ ಮನೋಜ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ದಯವಿಟ್ಟು ಸ್ವಲ್ಪ ಏನಾದ್ರು ನಟ್ಟನ್ನು ಕಟ್ಟು, 4 ಊಟ ನಟ್ಟು ಕಟ್ಟಿ ಅಲ್ಲಿವರೆಗೆ ಗಿಳಿಸ್ತಿದೆ. ಇಲ್ಲಾಂದರೆ ಆಲ್ರೆಡಿ ನಮ್ಮದು ವಾಟರ್ ಟ್ಯಾಂಕ್ ಐತಿ, ಅಲ್ಲಿಗೆ ನಮ್ಮ ಗೌಡ್ರು ಏನಾದ್ರು ಒಂದು ಸಣ್ಣ ಪೈಪ್ ಹಾಕಿ ದಾನಿಗಳಾಗಿ ಅದು ಗಿಡಕ್ಕೆ ನೀರನ್ನು ಹಾಕೋದಕ್ಕೆ ಅಲ್ಲಿ ಹೋಗಿ ಪೈಪನ್ನು ಹಾಕೋಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಿದ್ದೆ, ಗಿಡ ಬೆಳೀಲಿ. ಶ್ರೀ
ನಾರಾಯಣಗೌಡರು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪರಿಸರದ ಅರಿವು ಮೂಡಿಸಲು ಗಿಡಗಳನ್ನು ನೆಡುವುದರ ಮೂಲಕ ಹಾಗೂ ಅವರ ಶಿಕ್ಷಣಕ್ಕೆ ಉತ್ತೇಜನಕ್ಕೆ ಅಂದರೆ ಪ್ರೋತ್ಸಾಹವಾಗಿ ನೋಟ್ ಪುಸ್ತಕವನ್ನು ಸಹ ಮಕ್ಕಳಿಗೆ ಈಗ ವಿತರಿಸ್ತಾ ಇದ್ದಾರೆ. ಇವರಿಗೆ ನಾನು ನಮ್ಮ ಶಾಲೆಯ STMCಯ ಎಲ್ಲ ಸದಸ್ಯರ ಪರವಾಗಿ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ಕುಗ್ವೆ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಈ ವೇದಿಕೆಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನಿಮ್ಮ ಈ ವೇದಿಕೆಯನ್ನು ನಾನು ಒಮ್ಮೆ ತಿರುಪತಿಗೆ ಹೋದಾಗ ನಾನು ಮತ್ತು ನನ್ನ ಯಜಮಾನರು ಬೇರೆ ಬೇರೆ ಆಗಿಬಿಟ್ಟಿದ್ವಿ. ಆವಾಗ ಒಂದು ಶಬ್ದನೂ ಕೂಡ ಅವರ ಭಾಷೆ ಬಿಟ್ಟು ಬೇರೆ ಮಾತಾಡಲೇ ಇಲ್ಲ ಅವರು, ಅಷ್ಟು ಅವರಿಗೆ ಭಾಷಾಭಿಮಾನ. ಆದರೆ ನಾವು ಒಂಥರ ಇಂಗ್ಲೀಷ್ ಮಾತಾಡೋದು, ಬೇರೆ ಭಾಷೆ ಬರುತ್ತೆ ಅನ್ನೋದು ಒಂಥರ ನಮಗೆ ಅದು ಸ್ಟೈಲ್ ಆಗಿಬಿಟ್ಟಿದೆ. ದಯವಿಟ್ಟು ಅದನ್ನೆಲ್ಲ ಬದಿಗಿಟ್ಟು ನಮ್ಮ ಭಾಷೆಗೆ ಹೆಚ್ಚಿನ ಒಂದು ಮಹತ್ವ ಕೊಟ್ಟು, ಮತ್ತೆ ನಮ್ಮ ನಾರಾಯಣಗೌಡರು ಒಬ್ಬ ಆಟೋ ಚಾಲಕರಾಗಿ ಇಷ್ಟು ದೊಡ್ಡ ವ್ಯಕ್ತಿಗಳಾಗಿ ರಾರಾಜಿಸಲು ಅವರು ತುಂಬಾ ಕಷ್ಟಗಳನ್ನೇ ಪಟ್ಟಿದ್ದಾರೆ. ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಕೊಡುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ರಾಜ್ಯ ಘಟಕದ ಅಧ್ಯಕ್ಷರಾದ TNGA ನಾರಾಯಣಗೌಡರ ಜನ್ಮದಿನದ ಅಂಗವಾಗಿ ಆಚರಣೆ ಮಾಡ್ತಿರುವುದು ಒಂದು ಶ್ಲಾಘನೀಯ. ಮಾಡೋದು ಸ್ವಲ್ಪ ಕಡಿಮೆನೆ, ಚರ್ಚೆ ಎಷ್ಟರ ಬರ್ತಾವೆ, ಎಷ್ಟರ ವಾದ ಬೇಕಾದ್ರೆ ಮಾಡ್ತೀವಿ. ಇದು ಸರಿ ತಪ್ಪು ಅಂತ ಎಷ್ಟು ಬೇಕಾದ್ರೆ ಹೇಳ್ತೀವಿ. ವೇದಿಕೆ ಕ್ವಶನ್ ಕೇಳ್ಬೋದು ನಾವು, ಅದು ಭಾಷಣ ಮಾಡೋದು ದೊಡ್ಡರಲ್ಲ. ಆದ್ರೆ ಖುಷಿ ಆಗ್ಬೇಕಂತ ಹೇಳಿದ್ರೆ ನಮ್ಮ ಜೊತೆ ಬೆಳೆದ ಸಣ್ಣ ಹುಡುಗ ಕರ್ನಾಟಕದ ರಕ್ಷಣಾ ವೇದಿಕೆ ಸಾಗರ ತಾಲೂಕು ಘಟಕದ ಅಧ್ಯಕ್ಷ ಆಗಿರಂದ್ರೆ ನಮಗೆ ಬಹಳ ಹೆಮ್ಮೆಯ ವಿಚಾರ. ಅದು ಖುಷಿ ಅಂದ್ರೆ ಸುಮಾರು ನಮಗಿಂತ 10 ವರ್ಷನೇ ಸಣ್ಣ ಇರ್ಬೋದು, ಆದ್ರೆ ಅವನ್ನ ಇಡೀ ಕರ್ನಾಟಕದಲ್ಲಿ ಗುರುತಿಟ್ಟಿದ್ದಾರೆ. ಅದು ಪೃಥ್ವಿ ಅಂತ ಅವರ ಸಂಸಾರ ನನಗೆ ಅನಿಸ್ತದೆ. ನಮ್ಮ ಶಿವಾನಂದಪ್ಪನವರು ನಾವು ಚಿಕ್ಕ ವಯಸ್ಸಿಂದ ಅದೇ ತರಗಿದ್ದಾರೆ, ಅವ್ರು ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಒಂದು ಸ್ವಲ್ಪ ಆದ್ರೂ ನಾವು ಊರಿನ ಜನ ಅವರ ಹೋರಾಟದ ಒಂದು ಭಾಗನಾದ್ರೂ ನಾವು ಅದನ್ನ ಅಳವಡಿಸಬೇಕಂತ ನಾನು ಈ ಚಿಕ್ಕ ಮಕ್ಕಳಲ್ಲಿ ಕೇಳ್ಕೊಳ್ತೇನೆ. ಅಂಕಗಳನ್ನು ಪಡೆದು ರಾಜ್ಯಕ್ಕೆ 8ನೇ ಸ್ಥಾನವನ್ನು ಪಡೆದಿದ್ದಾರೆ. ಈಕೆ ಕ್ರಿಯೇಟಿವ್ PU ಕಾಲೇಜಿನ ಕಾರ್ಕಳ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಿತ ಕಾರ್ಕಳ ಸಂಸ್ಥೆಗೆ ಹೆಸರನ್ನು ತಂದುಕೊಟ್ಟಿದ್ದಾಳೆ ಹಾಗೂ ತಂದೆ ತಾಯಿಯ ಹೆಮ್ಮೆಯ ಪಡುವಂತಹ ಸಾಧನೆಯನ್ನು ಮಾಡಿದ್ದಾರೆ. ಇವರಿಗೆ ಕುಗ್ವೆ ಗ್ರಾಮ ಮತ್ತು ಅಗ್ನಿಸಾಗರ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು. ಮನೋಜ್ ಕುಗ್ವೆ, ಅಗ್ನಿಸಾಗರ ಪ್ರಧಾನ ಸಂಪಾದಕರು, ಅಧ್ಯಕ್ಷರು, ಕರವೇ. ಇದೇ ಶಾಲೆಯಲ್ಲಿ ಓದಿ ಒಂದು ಕರ್ನಾಟಕದಲ್ಲಿ ಒಂದು 8ನೇ ಸ್ಥಾನವನ್ನು ಪಡೆದಿರೋದ್ರಿಂದ ಒಂದು ಹೆಮ್ಮೆ ಪಡುವಂತ ವಿಚಾರ. ಈ ಸಮಾರಂಭಕ್ಕೆ ಎಲ್ಲರೂ ಕೂಡ ಚಪ್ಪಾಳೆ ಸಾಧನೆಗೆ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಕಡೆ ಮಗ ಮಾಡಿ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ನಾರಾಯಣಗೌಡರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಕುಗ್ವೆ ಹಿರಿಯ ಪ್ರಾಥಮಿಕ ಶಾಲೆಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಕರೆಯನ್ನು ಕಲಿತಾರೆ. ಲಕ್ಷಾಂತರ ಜನ ಪ್ರತಿಯೊಂದು ತಾಲೂಕಿನಲ್ಲಿ ಹೋಗಿ ಅವನ ಒಂದು ಮಾನಿಗೆ ನುಗ್ಗಿ ಅವನ ಗೋಡಗಳನ್ನು ಕಿತ್ತಾಕಿ ಅವನ ಒಂದು ಮಾಲನ್ನ ಧ್ವಂಸನ ಮಾಡಲಾಗುತ್ತದೆ. ಹಾಗಾಗಿ ಆ ಇದರಲ್ಲಿ ನಮ್ಮ ನಾರಾಯಣಗೌಡರನ್ನ ಹಾಗೆ 100 ಜನರನ್ನ
ಕಾರ್ಯಕರ್ತರನ್ನ ಜೈಲಿಗೆ ಆದೇಶ ಮಾಡಿ ಬಂದೇ ಜೈಲಿಗೂ ಹಾಕ್ತಾರೆ, ಅವ್ರನ್ನ ಹೆಜ್ಜೆಗೆ 20 ದಿನ ಜೈಲಲ್ಲಿ ಇರ್ತಾರೆ. ಇದು ನಾನು ಕಣ್ಣಾರೆ ಕಂಡ ಒಂದು ಹೋರಾಟ. ಹಾಗಾಗಿ ಮತ್ತೊಂದು ಬೆಳಗಾವಿಯಲ್ಲಿ ಮರಾಠಿಯರು ಜಾಗೃತಗೋಸ್ಕರ ಹೋದಾಗ ನಮ್ಮ ನಾರಾಯಣಗೌಡರು ಮರಾಠಿಯರಿಗೆ ಸರಿಯಾದ ಪಾಠವನ್ನ ಕಲಿಸ್ತಾರೆ. ಹಾಗೆ ನಮ್ಮ ಕಾವೇರಿಯ ಸೋಲಿಸಬೇಕಂತ ಹೇಳಿ ನಾವು ಪಣ ತೊಡ್ಕೊ ಬಂದಿದ್ದೀವಿ. ಇದೇ ಉದಾಹರಣೆ ನಮ್ಮ ಸಾಗರದಲ್ಲಿಯೂ ಕೂಡ BSNL ಆಫೀಸಲ್ಲಿ ಮತ್ತು ಪೋಸ್ಟ್ ಆಫೀಸಲ್ಲಿ ಹಿಂದಿಯವರು ನನ್ನ ಕೆಲಸಕ್ಕೆ ಕರ್ಕೊಂಡಿರ್ತಾರೆ. ಆದ್ರೆ ನಮ್ಮ ಹಳ್ಳಿಯಿಂದ ಬಂದಂತ ಜನರಿಗೆ ಇಲ್ಲಿ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಯಾವ ಭಾಷೆಗಳು ಬರಲ್ಲ. ಆವಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಪೋಸ್ಟ್ ಆಫೀಸ್ ಮತ್ತೆ BSNL ಆಫೀಸ್ಗೆ ನುಗ್ಗಿ ಅಲ್ಲಿರೋರಿಗೆ ಇಲ್ಲ ನೀವು ಕೂಡಲೇ ಇವರನ್ನ ಚೇಂಜ್ ಮಾಡಬೇಕು, ವ್ಯವಹಾರ ಮಾಡುವಂತ ಕನ್ನಡವನ್ನ ಹಾಕ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದಾಗ ಮರುದಿನನೇ ಅಲ್ಲಿಯ ಸಿಬ್ಬಂದಿಯನ್ನು ಚೇಂಜ್ ಮಾಡಿ ಕನ್ನಡದವ್ರನ್ನ ಹಾಕ್ತಾರೆ. ಇದು ನಮ್ಮ ಹಳ್ಳಿಯ ಜನರಿಗೆ ಎಷ್ಟೋ ತುಂಬಾ ಸಂತೋಷದ ಹಾಗೂ ವ್ಯವಹಾರ ಮಾಡೋದು ಕೂಡ ಅವರಿಗೆ ಸುಲಭವಾಯಿತು. ಹಾಗೆ ಮೊನ್ನೆ ನಮ್ಮ ಈ ಪವಿತ್ರ ವನದಲ್ಲಿ ಒಂದು CC ಕ್ಯಾಮ್ರಾ ಇರಲಿಲ್ಲ. ಅಲ್ಲಿ ಒಳಗೆ ಗುಂಡಾಡುಗಳು ಎಣ್ಣೆ ಹಾಕುದು ಬೀರು ಬಾಟಲಿನ ಬೀಸಿಟ್ಟಿದ್ರು. ಮೊನ್ನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಹೋಗಿ ಮನವಿ ಕೊಟ್ಟಾಗ ಇವತ್ತು ಅಲ್ಲಿ CC ಕ್ಯಾಮ್ರಾ ಅಳವಡಿಕೆ ಆಗಿದೆ. ಹಾಗಾಗಿ ನಮ್ಮ ಈ ಒಂದು ರಕ್ಷಣಾ ವೇದಿಕೆಯಿಂದ ನಮ್ಮ ಊರಿನವರು ಪ್ರತಿಯೊಬ್ಬರು ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ